ನಮಸ್ಕಾರ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ನೂತನ ಜೆಡಿಎಸ್ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂತಹ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ನೂತನ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಂಜುನಾಥ್ ಹೇಳಿದರು. ಜೆಡಿಎಸ್ ಕಚೇರಿಯಲ್ಲಿ ನಡೆದ ನೂತನ ಅಧ್ಯಕ್ಷರ ಪದಗ್ರಹಣ ಸಂದರ್ಭದಲ್ಲಿ ಮಾತನಾಡಿದರು. ಹಿರಿಯೂರು ಕ್ಷೇತ್ರ ಅಭಿವೃದ್ಧಿಯಲ್ಲಿ ಬಹಳ ಕುಂಠಿತವಾಗಿದೆ. ಸಚಿವ ಡಿ. ಸುಧಾಕರ್ ಅವರು ಅಭಿವೃದ್ಧಿಯಲ್ಲಿ ಮಾತನಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ಮುಂಬರುವ ಎಲ್ಲಾ ಚುನಾವಣೆಗಳಲ್ಲಿ ಪಕ್ಷವನ್ನು ಗೆಲ್ಲಿಸಬೇಕಾದರೆ ತಳಮಟ್ಟದಿಂದ ಪಕ್ಷವನ್ನು ಕಟ್ಟಬೇಕು. ಮಾಜಿ ಜಿಲ್ಲಾಧ್ಯಕ್ಷರುಗಳು, ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಒಟ್ಟುಗೂಡಿ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಬಲಗೊಳಿಸಲು ಶ್ರಮಿಸುವೆ ಎಂದು ಭರವಸೆ ನೀಡಿದರು. ಚಿತ್ರದುರ್ಗ ಜೆಡಿಎಸ್ ಮಾಜಿ ಜಿಲ್ಲಾಧ್ಯಕ್ಷ ಎಂ. ಜಯಣ್ಣ ಮಾತನಾಡಿ, ಜಿಲ್ಲೆಯಲ್ಲಿ ಶಾಸಕರಿಲ್ಲದ ಕಾರಣ ಕಾರ್ಯಕರ್ತರು ಆತ್ಮವಿಶ್ವಾಸ ಕಳೆದುಕೊಂಡಿದ್ದಾರೆ. ಅವರಲ್ಲಿ ಉತ್ಸಾಹ ತುಂಬುವ ಮೂಲಕ ಪಕ್ಷ ಸಂಘಟನೆಗೆ ಆದ್ಯತೆ ನೀಡಬೇಕೆಂದು ತಿಳಿಸಿದರು. ನಾವು ತಳಮಟ್ಟದಿಂದ ತೋರಿಸಬೇಕು ಅಂತೇಳಿ ನಾವು ಶಕ್ತಿಯುತವಾಗಿ ಓಡಾಡಬೇಕು, ನಿಮ್ಮೆಲ್ಲರನ್ನು ವಿಶ್ವಾಸಕ್ಕೆ ತಗೋಬೇಕು, ತಳಮಟ್ಟದಿಂದ ಪಕ್ಷ ಕಟ್ಟಬೇಕು ಅಂತೇಳಿ ಒಂದು ನಿರ್ಧಾರ ತಗೊಂಡು ನಿಮ್ಮೆಲ್ಲರನ್ನೂ ಕೈ ಮುಗಿತಾ ಪಕ್ಷನ ನಾವೆಲ್ಲ ಸೇರಿ ಕಟ್ಟೋಣ ಅಂತೇಳಿ ನಾವು ಯಾವುದೇ ಒಂದು ನಮ್ಮ ಈ ಜನತಾದಳ ಪಕ್ಷ ನಮಗೆ ಈ ಸ್ಥಾನಕ್ಕೆ ಕೊಟ್ಟಿದೆ ಅಂದರೆ ನಮ್ಮ ಸಮುದಾಯದವರು ಹಿರಿಯರಲ್ಲಿ ಯಾರೇ ಒಬ್ಬರು ಕಾಂಗ್ರೆಸ್ನವರು ಇದುವರೆಗೂ ತಾಲೂಕು ಪಂಚಾಯತ್ ಅಧ್ಯಕ್ಷ ಆಗಲಿಕ್ಕಾಗೇ ಇಲ್ಲ. ಅದೇ 7-8 ಜನ ಅಧ್ಯಕ್ಷರು ಮಾಡಿದ್ದಾರೆ. ನಮ್ಮ ಯಶೋಧರಣ ಅಜಯಣ್ಣರು ಆ ಸಮ್ಮುಖದಲ್ಲಿ ತಾಲೂಕ್ ಪಂಚಾಯತಿ ಅಧ್ಯಕ್ಷಗಳನ್ನ, ಜಿಲ್ಲಾ ಪಂಚಾಯತಿ ಸದಸ್ಯರು ಮಾಡಿದ್ದಾರೆ. ಅದೇ ರೀತಿ ನಮಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮಾಡಿದ್ದಾರೆ. ಈ ಪಕ್ಷ ಜನತಾದಳ ಪಕ್ಷ ಯಾವತ್ತೂ ಏನು ನಮ್ಮ ತಳಮಟ್ಟದ ಕಾಡುಗಲ್ಲಿರ್ಬೋದು, ಯಾದವರು ಇರ್ಬೋದು, ಅವರಿಗೆ ಎಂದೂ ವಿರೋಧಿ ಅಲ್ಲ. ಸಮುದಾಯಕ್ಕೆ ಅವರು ಬದ್ಧವಾಗಿ ಕೈ ಹಿಡ್ಕೊಂಡು ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿನ ನಡೆಸ್ಕೊಂಡು ಬಂದಿದ್ದಾರೆ. ಮತ್ತೆ ನಾವೇನು ನಮ್ಮ ಸಮುದಾಯದವರು ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಈ ಪಕ್ಷ ನಾವು ಯಾವತ್ತೂ ನಮಗೇನು ಅಧಿಕಾರ ಕೊಟ್ಟಿದೆ, ಎ. ಕೃಷ್ಣಪ್ಪರಿಗಿರ್ಬೋದು, ಮತ್ತೆ ಇವರಿಗೆ ನಮ್ಮ ಮರಿಯಪ್ಪರಿಗಿರ್ಬೋದು, ಹಿಂದೆ ಅನೇಕ ಕೋದಂಡರಾಮರಿಗಿರ್ಬೋದು, ಸಮುದಾಯದವ್ರಿಗಿರ್ಬೇಕು, ಸಾಕಷ್ಟು ಜನಗಳಿಗೆ ನಮ್ಮ ಪಕ್ಷನ ಟಿಕೆಟ್ ಕೊಟ್ಟು ಇಲ್ಲಿ ಗೆಲ್ಲೋದ್ರ ಮಂಜುನಾಥ್ ಸಾಹೇಬರು, ತಿಪ್ಪೇಸ್ವಾಮಿಯವರು, ಮತ್ತೆ ಬಿ. ಟಿ. ಚನ್ನಬಸಪ್ಪನವರು, ಏಕಂತಯ್ಯನವರು, ಮಹೇಶ್ ಎಲ್ಲರೂ ಕೂಡ ನಮ್ಮ ಪಕ್ಷದಲ್ಲಿ ಎಲ್ಲ ಜವಾಬ್ದಾರಿಯುತವಾದ ಸ್ಥಾನನ ಅನುಭವಿಸಿದ್ದಾರೆ. ತಿಪ್ಪೇಸ್ವಾಮಿಯವರು ಇರ್ಬೋದು, ಎಲ್ಲರೂ ಕೂಡ ಈ ಪಕ್ಷನ ಏನು ನಮ್ಮ ಜಿಲ್ಲೆಯಲ್ಲಿ ಉಳಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ನಿಮ್ಮೆಲ್ಲರ ಸಹಕಾರ ನಮಗಿರಬೇಕು. ನೀವೆಲ್ಲರೂ ನಿಮ್ಮ ಜೊತೆಗೆ ನಾನು ಪ್ರತಿ ತಾಲೂಕಲ್ಲೂ ಯಾವುದೇ ಕಾರಣಕ್ಕೂ ನಾವು ಪಕ್ಷನ ಸಂಘಟನೆ ಮಾಡೋದ್ರಲ್ಲಿ ಬೇಜವಾಬ್ದಾರಿ ತಗೊಂಬೋದಿಲ್ಲ. ನಿಮ್ಮ ಜೊತೆಗೆ ಇದ್ದು ಪ್ರತಿ ತಾಲೂಕಲ್ಲಿ ಕಮ್ಮಿ ಅಂದ್ರೂ ಒಂದು ತಿಂಗಳು 15 ದಿವಸಕ್ಕೊಂದು ಸರಿ ಆದರೂ ನಿಮ್ಮ ತಾಲೂಕು ಅಧ್ಯಕ್ಷರನ್ನ ಭೇಟಿ ಮಾಡ್ತಾ, ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಕೇಂದ್ರ ಬಿಂದುವಾದಂಥ ನಮ್ಮ ಕಾಂತಣ್ಣವರು, ನಮ್ಮ ಜಯಣ್ಣವರು, ಯಶೋಧರಣ್ಣವರು ಇವೆಲ್ಲ ಸಹಕಾರನ ಹೇಳ್ಕೊಳ್ತಾ ಇವೆಲ್ಲರೂ ನಮಗೆ ಸಹಕಾರ ನೀಡಿ ಪಕ್ಷನ ಸಂಘಟಿಸಿ ಮಾಡಿ ಈ ಪಕ್ಷನ ಅಧಿಕಾರಕ್ಕೆ ತರೋಣ ಅಂತೇಳಿ ತಮ್ಮೆಲ್ಲರನ್ನು ಮನವಿ ಮಾಡ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮುಖಾಂತರ ನಮ್ಮ ಮಾಲೀಕರಾದಂಥ ಮತದಾರರ ಕನಸನ್ನು ನನಸನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡೋಣ. ಇವತ್ತಿನಿಂದ ಈ ಜಿಲ್ಲೆಯಲ್ಲಿ ಹೊಸ ರಾಜಕೀಯ ಭಾಷೆಯನ್ನು ಬರೀತಕ್ಕಂಥ ಇನ್ನು ಮುಂದೆ ನಿಮ್ಮ ನಾಯಕತ್ವದಲ್ಲಿ ಹೊಸ ರಾಜಕೀಯ ಭಾಷೆಯನ್ನು ಬರೆಯುವಂಥ ಹೊಸ ಮನ್ವಂತರ ಇಲ್ಲಿ ಸೃಷ್ಟಿಯಾಗಬೇಕು. ಆ ಕೆಲಸವನ್ನು ಮಾಡಲಿಕ್ಕೆ ನಾವು, ನೀವು, ಕಾಂತಣ್ಣವರು, ಎಲ್ಲ ಮುಖಂಡರು ನಿಮಗೆ ಬೆಂಬಲವಾಗಿರ್ತೀವಿ. ನಿಮ್ಮನ್ನ ಮುಂದೆ ಸ್ಟೇರಿಂಗ್ ಕೊಟ್ಟು ಹಿಂದೆ ಹಿಡಿದೋಗಂತ ಜನ ನಾವಲ್ಲ. ಈ ಪಕ್ಷವನ್ನು ಕಟ್ಟತಕ್ಕಂಥ ಕೆಲಸದಲ್ಲಿ ಇದು ನಮಗೆ ಕೊನೆ ಚುನಾವಣೆ. ನಾವೇನೇ ಎಲ್ಲ ಚುನಾವಣೆಗಳಲ್ಲಿ ಸಕ್ರಿಯವಾಗಿರೋಕ್ಕಾಗುತ್ತಾ? ಆಗೋದಿಲ್ಲ. ನಿಮ್ಮ ನಾಯಕತ್ವದಲ್ಲಿ ಅಗ್ನಿ ಪರೀಕ್ಷೆ ಹಾಗೆಯೇ ಚುನಾವಣೆಯಲ್ಲಿ ನಿಂತ್ಕೊಳ್ಳುವಂಥವ್ರಿಗೂ ಸಹ ಬಹಳಷ್ಟು ತಾಳ್ಮೆ ಇರಬೇಕು, ಬುದ್ಧಿವಂತಿಕೆ ಇರಬೇಕು, ಜಾಣ್ಮೆ ಇರಬೇಕು. ಚುನಾವಣೆಯಲ್ಲಿ ನಿಂತ್ಕೊಳ್ಳುವಂಥವ್ರು ಸಹ ಎಲ್ಲರನ್ನು ಒಟ್ಟಿಗೆ ನನ್ನ ಒಂದೇ ತಾಯಿಯ ಕುಟುಂಬದವರಂತ ರೀತಿಯಲ್ಲಿ ಪರಿಶುದ್ಧವಾದ ಮನಸ್ಸಿನಿಂದ ಇವರೆಲ್ಲ ನಮ್ಮ ಕುಟುಂಬದ ಸದಸ್ಯರು ಅನ್ನುವಂಥ ರೀತಿಯಲ್ಲಿ ಕೈ ಹಿಡಿದು ಕರೆದುಕೊಂಡೋದಾಗ ಮಾತ್ರ ಇದು ಬರಲಿಕ್ಕೆ ಸಾಧ್ಯ. ಇದ್ದರೆ ಅವ್ರಿಗೆ ಅನುಮಾನ ಬರುತ್ತೆ, ಏನಪ್ಪ ಈಗಲೇ ಹೀಗೆ ಚುನಾವಣೆ ಮಾನ್ಯ ಕೆ. ಮಂಜುನಾಥ್ರವರು ಈಗ ಹೊಸ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅವರ ಮುಂದೆ ಇವತ್ತು ಜಿಲ್ಲೆಯಲ್ಲಿ ಹೂವಿನ ಹಾಸಿಗೆ ಇಲ್ಲ, ಮುಳ್ಳಿನ ಹಾಸಿಗೆ. ಆವಾಗಲೂ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಘಟಾನುಘಟಿ ನಾಯಕರುಗಳಿದ್ದರು.
ಮಂಜುನಾಥ್ರವರು, ತಿಪ್ಪೇಸ್ವಾಮಿಯವರು, ಏಕಾಂತಯ್ಯನವರು, ಕೋದಂಡರಾಮಯ್ಯನವರು, ಬಿ.ಟಿ. ಚನ್ನಬಸಪ್ಪನವರು, ಎಸ್.ಕೆ. ಬಸವರಾಜನರವರು, ನಿಮ್ಮ ಮಸ್ತಕದಲ್ಲಿ ಇಳಕಲ್ ವಿಜಯ್ ಕುಮಾರ್ ಅವರು, ಟಿ.ಎಸ್. ಬಸವರಾಜ್ ಇಂಥ ಘಟಾನುಘಟಿ ನಾಯಕರುಗಳಿದ್ದರು. ಈಗ ನಾಯಕರುಗಳಿಲ್ಲ. ಎಲ್ಲಿ ನಾಯಕತ್ವ ಸ್ಥಿರವಾಗಿರೋದಿಲ್ವೋ ಅಲ್ಲಿ ಅರಾಜಕತೆ ಇರುತ್ತೆ. ಎಲ್ಲಿ ನಾಯಕತ್ವ ಬಲಿಷ್ಠ ಇರೋದಿಲ್ವೋ ಅಲ್ಲಿ ಅರಾಜಕತೆ ಇರುತ್ತೆ. ಆ ಅರಾಜಕತೆಯನ್ನ ವ್ಯವಸ್ಥಿತವಾದಂಥ ಶಕ್ತಿಗಳು ಅದನ್ನೇ ನಮ್ಮ ದೌರ್ಬಲ್ಯ ಅಂತ ಭಾವಿಸಿ ನಮ್ಮ ಪಕ್ಷದ ಸಂಘಟನೆಯನ್ನ ಮಾಡಲಿಕ್ಕೆ ಆಗದಂಥ ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಆಗುವಂಥ ವ್ಯವಸ್ಥೆ ಇರುತ್ತೆ. ಅದೆಲ್ಲವನ್ನು ಸಹ ಮಾನ್ಯ ಹೊಸ ಅಧ್ಯಕ್ಷರುಗಳು ಈ ಜಿಲ್ಲೆಯಲ್ಲಿ ಈ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಒಂದು ಗುರುತರವಾದಂಥ ಜವಾಬ್ದಾರಿ ಇವತ್ತು ನಿಮಗೆ ಅಂತ ಕೂಡ ನಿಮಗೆ ಹೇಳೋದಿಷ್ಟೇ. ಇವತ್ತು ನಾವು ಒಂದು ಪಕ್ಷದ ಜೊತೆ ಮೈತ್ರಿಯನ್ನ ಮಾಡ್ಕೊಂಡು ಚುನಾವಣೆ ಎದುರಿಸಬೇಕು ಅಂದರೆ ಕೆಲವೆಲ್ಲ ತಂತ್ರಗಾರಿಕೆಗಳು ಬಹಳನೇ ಮುಖ್ಯ. ಯಾಕಂದರೆ ಒಂದೇ ಊರಲ್ಲೂ ಕೂಡ ಆ ಪಕ್ಷನೂ ಇರ್ತದೆ, ನಮ್ಮ ಪಕ್ಷನೂ ಇರ್ತದೆ, ಇನ್ನೊಂದು ಪಕ್ಷನೂ ಇರ್ತದೆ. ಇವತ್ತು ಸ್ಥಳೀಯ ಸಂಸ್ಥೆಗಳು ಕೂಡ ಚುನಾವಣೆ ತುಂಬಾ ಎಲ್ಲವೂ ಕೂಡ ಎದುರಾಗ್ತಿದ್ದಾವೆ. ಮೈತ್ರಿ ಅಂದಾಗ ಏನಾಗುತ್ತೆ ಅಂದರೆ ಕೆಲವು ಸಾರಿ ಟಿಕೆಟ್ಗಳು ಅದನ್ನು ಗೊತ್ತಿರೋ ವಿಚಾರ. ಅವರು ನಮಗೆ ಕೊಟ್ಟಂತ್ರ ಅವರು ಸ್ಪರ್ಧೆ ಮಾಡೋದಿಲ್ಲ, ಅವ್ರಿಗೆ ಕೊಟ್ಟಂತ್ರ ನಾವು ಸ್ಪರ್ಧೆ ಮಾಡೋದಿಲ್ಲ. ಈ ಸ್ಥಳೀಯ ಸಂಸ್ಥೆಗಳು ಇದೆ. ಈಗ ನಾವು ನಮ್ಮ ಪರವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಯಾರಿಗೋ ಒಬ್ಬರಿಗೆ ಅಂದರೆ ನಮಗೆ ತಾಲೂಕು ಪಂಚಾಯತಿನೋ ಜಡ್ಜಿನೋ ಅಥವಾ ಪುರಸಭೆನೋ ಸ್ಥಳೀಯ ಸಂಸ್ಥೆ ನಮ್ಮ ಪರವಾಗಿ ಅವರು ನಿಂತ್ಕೋಬೇಕು, ನಮಗೆ ಬೀಟ್ ಮಾಡಬೇಕಂದ್ರೆ ನಮ್ಮ ಶಕ್ತಿ ಗಟ್ಟಿ ಇರ್ಬೇಕಲ್ಲ. ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿಗಿಂತ ಕೂಡ ನಾವು ರಾಜಕೀಯ ಹಳ್ಳಿಲಿರ್ಬೋದು, ನಗರದಲ್ಲಿರ್ಬೋದು, ಆ ವಾರ್ಡಲ್ಲಿರ್ಬೋದು. ಇದು ಬಹಳ ಮುಖ್ಯ. ಇಲ್ಲಿನಿಂದ ಇಲ್ಲಿವರೆಗೂ ನಾವು ಒಂದು ಲೆಕ್ಕದಲ್ಲಿ ಬಂದಿದ್ದೀವಿ. ಈಗ ಮುಂದಾದರೂ ಕೂಡ ನಿಮ್ಮ ಸ್ಥಳೀಯ ಬೂತ್ ಮಟ್ಟದಲ್ಲಿ ನೀವು ಪ್ರಬಲರಾಗದೆ ಹೋದರೆ ನಿಮಗೆ ನಾವು ಬಿ ಫಾರಮ್ಗಳನ್ನ ಪಡೆಯೋದು ಕಷ್ಟ ಆಗ್ಬೋದು. ಇದು ಎಲ್ರಿಗೂ ಕೂಡ ಒಂದು ಸೂಚನೆ. ನಮಗೆ ಬೆನ್ನಿಗೆ ಬೆನ್ನಾಗಿ ಬೆನ್ನೆಲುಬಾಗಿ ನಮಗೆ ನಮ್ಮ ಪಕ್ಷವನ್ನು ಸಂಘಟಿಸುವ ನಿಟ್ಟಿನಲ್ಲಿ ನಮಗೆಲ್ಲ ಹೆಚ್ಚಿನ ಸಹಕಾರ ಕೊಟ್ಟಿದಂಥ ನಮ್ಮ ಕಾಂತರಾಜಣ್ಣವರು ಮತ್ತು ನಮ್ಮ ಗೋಪಾಲ ಸ್ವಾಮಿ ನಾಯಕರು, ತಿಮ್ಮಣ್ಣ ಅವರು, ಇಲ್ಲಿ ಪ್ರತಾಪ್ ಜೋಶಿ ಅವರು, ಈ ಹಿರಿಯೂರು ತಾಲೂಕಿನ ಎಲ್ಲ ಜಿಲ್ಲಾ ಕಮಿಟಿನವರು ಕೂಡ ಸೇರಿ ಹೆಚ್ಚಿನ ಸಹಕಾರ ನೀಡಿದ್ದಾರೆ. ಅದೇ ರೀತಿಯಲ್ಲಿ ನನಗೇನು ಸಹಕಾರ ಕೊಟ್ಟರೋ ಅದಕ್ಕಿಂತ ಹೆಚ್ಚಿನ ಸಹಕಾರನ ನಮ್ಮ ಹೊಸ ಜಿಲ್ಲಾಧ್ಯಕ್ಷರಿಗೆ ಕೊಟ್ಟು ಈ ಪಕ್ಷ ಮುನ್ನಡೆಸುವಂಥ ಕೆಲಸ ನಮ್ಮ ಕಾಂತಣ್ಣ ಅವರು ಬೆನ್ನಿಗೆ ಹಾಕಬೇಕು ಅನ್ನೋಂಥ ಮನವಿ ಕೂಡ ನಾನು ಮಾಡ್ತೀನಿ. ಸಂದರ್ಭದಲ್ಲಿ ಹಿರಿಯೂರು ತಾಲೂಕಿನಲ್ಲಿ ಈಗ ಮುಂಚೆ ನಿಂತ ಬಿಜೆಪಿ ಅಭ್ಯರ್ಥಿ ಮತ್ತೆ ಕಾಂಗ್ರೆಸ್ ಮಿನಿಸ್ಟ್ರು ಇಬ್ಬರು ಸೇರಿದ್ರೆ 1.5 ಲಕ್ಷ ವೋಟ್ ಆಗೋದು. ಅವರಿಬ್ಬರು ಒಂದೇ ಪಾರ್ಟಿಗೆ ಹೋದ್ರು. ಅದನ್ನು ಮೀರಿ 6,500 ಲೀಡ್ ಕೊಡೋ ಅಂಥ ಕೆಲಸನ ನಮ್ಮ ಹಿರಿಯೂರು ತಾಲೂಕಿನ ಜನ ಮಾಡಿದ್ರು, ಚಳ್ಳಕೆರೆ ತಾಲೂಕಲ್ಲಿ ಮಾಡಿದರು. ಅದರಂತೆಯೇ ಬೇರೆ ಬೇರೆ ತಾಲೂಕಲ್ಲೂ ಕೂಡ ಶ್ರಮ ವಹಿಸಿ ನಮ್ಮವರು ಕೂಡ ಕೈ ಜೋಡಿಸಿ ಬಿಜೆಪಿ ಜೊತೆಗೆ ಇವತ್ತು ಕಾರಜೋಳ ಅವರನ್ನು ಗೆಲ್ಲಿಸೋದಕ್ಕೆ ಕಾರಣಕರ್ತರಾದಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಎಲ್ರಿಗೂ ಗೊತ್ತಿದೆ ಅಂಥವೆಲ್ಲವನ್ನೂ ಹಿಮ್ಮೆಟ್ಟಿಸಿ ಪಕ್ಷ ಅಂತಂದೇಳಿ ಗುರುತಿಸ್ಕೊಂಡು ಇದುವರೆಗೂ ಬಂದಿರೋಂಥ ನಮ್ಮ ಕಾರ್ಯಕರ್ತರು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ವಿಶ್ವಾಸಕ್ಕೆ ತಗೊಂಡು ಬನ್ನಿ. ಜಯಪರು ನಮ್ಮ ಮಾತಿದ್ರು. ನನಗೂ ಕೂಡ ಒಂದು 2.5 ವರ್ಷ ಅವಕಾಶ ಸಿಕ್ತು. ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ನಮ್ಮ
ನಮ್ಮ ಕೈಲಾಗಂತ ಕೆಲಸಗಳನ್ನ ಮಾಡ್ಕೊಂಡು ಪಾರ್ಲಿಮೆಂಟ್ ಚುನಾವಣೆ ಮೈತ್ರಿ ಸಂದರ್ಭದಲ್ಲಿ ಹಗಲು ರಾತ್ರಿ ಇಲ್ದಂಗೆ ನಮ್ಮೆಲ್ಲ ಸ್ನೇಹಿತರು ನೀವೆಲ್ಲ ಜೊತೆಗೂಡಿ ಕೆಲಸ ಮಾಡಿದ್ದಕ್ಕೆ ಇವತ್ತು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಅವಕಾಶ ಆಯಿತು ಅಂತ ಹೇಳೋದಕ್ಕೆ ಖಂಡಿತ ನನಗೆ ಯಾವ ರೀತಿಯಾದಂಥ ಒಂದು ಬೆಂಬಲವನ್ನು ಕೊಟ್ಟಿದ್ವಿ, ಜಯಣ್ಣನಿಗೆ ಯಾವ ರೀತಿಯಾದಂಥ ಒಂದು ಬೆಂಬಲವನ್ನು ಕೊಟ್ಟಿದ್ವಿ, ಅದೇ ರೀತಿಯಾದಂಥ ಬೆಂಬಲ ಸಮಯಕ್ಕೆ ತಕ್ಕಂಗೆ ಮತ್ತು ಸಂದರ್ಭ ಸನ್ನಿವೇಶಗಳು ಯಾವ ರೀತಿ ಎದುರಾಗ್ತವೋ ಅದಕ್ಕೆ ತಕ್ಕಂಗೆ ಅಧ್ಯಕ್ಷರು ಕೂಡ ನಾವು ಬೆಂಬಲವಾಗಿ ನಿಂತ್ಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಚಿತ್ರದುರ್ಗ ತಾಲೂಕು JDS ಘಟಕದ ನಮ್ಮ ತಾಲೂಕು ಅಧ್ಯಕ್ಷರ ಪರವಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಜೊತೆಗೆ ಅವರು ಕೂಡ ನೂತನವಾಗಿ ಎಷ್ಟನೇ ಮದುವೆ ಅಧ್ಯಕ್ಷ 3ನೇ ಮದುವೆ ಅಂದರೆ 3ನೇ ಬಾರಿ ರಿನಿವಲ್ ಪಕ್ಷದ ಒಂಥರ ಸಂಸಾರ ಇದ್ದಂಗೆ ಇದು ಸದ್ಯ ಒಬ್ಬರನ್ನೇ ಮದುವೆ ಆಗಿದ್ರೆ 3 ಸರಿ ಹಾಗಾಗಿ ನಮ್ಮ ಹಿರಿಯರು ಅವರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತೀವಿ. ನಾವು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಜಯಣ್ಣವರು ಕೂಡ ಹೇಳಿದರು, ನಮ್ಮ ಚಿತ್ರದುರ್ಗ ಜಿಲ್ಲೆ ಒಂದು ಕಾಲದಲ್ಲಿ ಇಡೀ JDSನ ಭದ್ರಕೋಟೆ ಆಗೋಗಿತ್ತು. ಇವತ್ತು ನಾವು ಯಾವ ಪ್ರಮಾಣದಲ್ಲಿ ಇದ್ದೀವಿ ಅಂತ ಅದು ನಾವೇನು ಒಂದು ಕಾಲದಲ್ಲಿ JDSನ ಭದ್ರಕೋಟೆ ಆಗಿತ್ತು. ಅದರ ಮೂಲ ಸ್ಥಾನ ಹಿರಿಯೂರಾಗಿತ್ತು. ಬಹಳ ವರ್ಷಗಳಾಗಿದೆ JDS ಹಿರಿಯೂರಲ್ಲಿ ಗೆಲ್ಲದೆ, ಮತ್ತೆ ಸುಮಾರು ಕಡೆ ಕೂಡ ಗೆಲ್ಲದೆ ರಾಜಕಾರಣ ಅದ್ರ ಜೊತೆಗೆ ಬರ್ತೀವಿ, ಎಲ್ಲರೂ ನಾವು ಕೂಡ ಬರ್ತೀವಿ. ಚಿತ್ರದುರ್ಗನೂ ಗೆದ್ದಿತ್ತು, ಹಿರಿಯೂರು ಗೆದ್ದಿತ್ತು, ಚಳ್ಳಕೆರೆನೂ ಕೂಡ ಜಿಲ್ಲಾ ಸಚಿವರು ಕೊಟ್ಟಂಥ ಜಾಗ, ಹಿರಿಯೂರು ಕೂಡ ಜಿಲ್ಲಾ ಸಚಿವರು ಕೊಟ್ಟಂಥ ಜಾಗ, ಚಿತ್ರದುರ್ಗನೂ ಕೂಡ ಜಿಲ್ಲಾ ಸಚಿವರು ಕೊಟ್ಟಂಥ ಜಾಗ JDSಗೆ ಹಿಂದೆ. ಕಾಲಚಕ್ರ ಬದಲಾಗ್ತಾ ಇರ್ತದೆ. ಇವತ್ತು ನಾವು ಒಂದು ಹೊಸ ಪ್ರಕ್ರಿಯೆಗೆ, ಅಂದರೆ ಒಂದು ರಾಷ್ಟ್ರೀಯ ಪಕ್ಷದ ಜೊತೆ ನಾವು ಮೈತ್ರಿಯನ್ನು ಮಾಡಿಕೊಂಡು ಒಂದು ಹೊಸ ಚುನಾವಣೆ ಎದುರಿಸೋದಕ್ಕೆ ನಾವೆಲ್ಲರೂ